ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರ್ಬೋದು, ಜಾತಿ ಗಣತಿ ಇರ್ಬೋದು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರಾ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ. ಅದಕ್ಕಾಗಿಯೇ ಮೀಸಲಾತಿ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದಾಗ ಮೀಸಲಾತಿ ಪರವಾಗಿ ನಾವು ಪ್ರಮಾಣ ಪತ್ರವನ್ನು ಕೇಂದ್ರ ಸರ್ಕಾರ ಸಲ್ಲಿಸಿತು. ಮೋದಿಯವರ ಸರ್ಕಾರ ಬಡ್ತಿ ಮೀಸಲಾತಿ ಪರವಾಗಿ ಪ್ರಮಾಣ ಪತ್ರವನ್ನು ಸಲ್ಲಿಸಿತು. ಪ್ರತಿ 10 ವರ್ಷಕ್ಕೊಮ್ಮೆ ಮೀಸಲಾತಿ ಮುಂದುವರಿಕೋಬೇಕೋ ಬೇಡಬೇಕು ಅನ್ನುವಂಥ ಚರ್ಚೆ ಇದ್ದಾಗ ಮೀಸಲಾತಿ ಮುಂದುವರಿಸುವ ತೀರ್ಮಾನವನ್ನು ಸಂಪುಟದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ತೆಗೆದುಕೊಂಡ್ವಿ. ಇದು ನಮಗಿರುವಂಥ ಬದ್ಧತೆ. ಹಾಗಾಗಿ ನಾವು ಸಾಮಾಜಿಕ ನ್ಯಾಯಕ್ಕೆ ಮೀಸಲಾತಿಗೆ ಬದ್ಧರಿದ್ದೇವೆ. ಸಮಾಜ ಒಡೆಯುವ ದುರುದ್ದೇಶವನ್ನು ನಾವು ಬೆಂಬಲಿಸೋಲ್ಲ. ಕೆಲವು ವ್ಯಕ್ತಿಗಳು, ಕೆಲವು ಸಂಘಟನೆಗಳು, ಕೆಲವು ರಾಜಕೀಯ ಪಕ್ಷಗಳು ಹಿಂದೂ ಸಮಾಜವನ್ನು ಜಾತಿವಾರು ಒಡೆಯೋದು. ಮುಸಲ್ಮಾನರಲ್ಲೂ 56 ಜಾತಿಗಳಿದ್ದಾವೆ. ಮುಸಲ್ಮಾನರಲ್ಲೂ ಕೂಡ ಮುಟ್ಟಿಸ್ಕೊಳ್ಳದೆ ಇರುವಂಥ ಅನ್ಟಚಬಲ್ಸು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ. ಪಸ್ಮಂಡ ಮುಸ್ಲಿಮರು ಅಂತ ಕರೀತಾರೆ. ಅವ್ರನ್ನ ಯಾರು ಸೋ ಕಾಲ್ಡ್ ಸುಪೀರಿಯರ್ ಅಂತ ಭಾವಿಸ್ತಾರೆ, ನಾವು ಪ್ರವಾದಿಯವರ ವಂಶಸ್ಥರು ಅಂತ ಭಾವಿಸ್ತಾರೆ. ಅವ್ರುಗಳು ಹೆಣ್ಣು ಕೊಡಲ್ಲ, ಹೆಣ್ಣು ತರಲ್ಲ. ಆದರೆ ಅವ್ರ ಬಗ್ಗೆ ಯಾವುದೇ ಚರ್ಚೆ ಉಲ್ಲೇಖ ಇಲ್ಲ. ಮುಸಲ್ಮಾನರನ್ನು ಇಡಿಯಾಗಿ ಹಿಂದೂ ಸಮಾಜವನ್ನು ಒಡೆದಾಳುವ ನೀತಿಗೆ ನಾವು ಬೆಂಬಲ ಇಲ್ಲ. ಸಾಮಾಜಿಕ ನ್ಯಾಯ ಅದು ಭಾರತೀಯ ಜನತಾ ಪಾರ್ಟಿ ಬದ್ಧತೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಮತ್ತು ವಕ್ಫ್ ಬೋರ್ಡು ಪರಿಷ್ಕೃತ ಕಾಯ್ದೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೆ CAA ವಿರುದ್ಧನೂ ಇದೇ ರೀತಿ ಅಪಪ್ರಚಾರ ಮಾಡಿದ್ರು. ಕಾಂಗ್ರೆಸ್ನ ನಿಲುವು ಅದು ರಾಷ್ಟ್ರಘಾತಕವಾಗಿರೋ ನಿಲುವು. ಈಗ ವಕ್ಫ್ ಬಿಲ್ನಲ್ಲೂ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನ್ಯಾಯಬದ್ಧವಾಗಿರೋ ಜಮೀನು ಯಾರೂ ಕಿತ್ಕೊಳ್ಳಲ್ಲ, ಆದರೆ ಅಕ್ರಮವಾಗಿ ಕಬಳಿಸಿರೋ ಜಮೀನನ್ನು ಕೊಡಲೇಬೇಕಾಗತ್ತೆ. ರೈತರು ಜಮೀನು ಕಬಳಿಸಿದ್ದಾರೆ ಅಕ್ರಮವಾಗಿ, ಬಿಡಲೇಬೇಕಾಗತ್ತೆ. ದೇವಸ್ಥಾನದ 1,500 ವರ್ಷಗಳ ದೇವಸ್ಥಾನದ ಜಮೀನನ್ನು ನಮ್ಮದು ಅಂತ ಹೇಳ್ತಾ ಇದ್ದಾರೆ, ಬಿಡಲೇಬೇಕಾಗತ್ತೆ. ವಿಧಾನಸೌಧ, ಸುಪ್ರೀಂ ಕೋರ್ಟು, ಹೈಕೋರ್ಟು, ಪಾರ್ಲಿಮೆಂಟು ನಮ್ಮದು ಅಂತ ಹೇಳೋಕ್ಕೆ ಅವಕಾಶ ಕೊಡಬೇಕಾ? ಆ ಥರ ಅಕ್ರಮಕ್ಕೆ ಅವಕಾಶ ಇಲ್ಲ. ನ್ಯಾಯಬದ್ಧವಾಗಿರೋದಕ್ಕೆ ದಾಖಲೆ ಪರಿಶೀಲನೆ ಮಾಡ್ತಾರೆ. ಗ್ರಾಂಟ್ ಆಗಿದೆಯಾ, ಯಾರು ದಾನ ಕೊಟ್ಟಿದ್ದಾರಾ ಅಥವಾ ಕೊಂಡ್ಕೊಂಡಿದ್ದಾರಾ, ಇದು ಸ್ಪಷ್ಟ ಆಗಬೇಕು. ಇದರಲ್ಲೇನು ತಪ್ಪಿದೆ? ಆದರೆ ಎತ್ಕಟ್ಟೋ ಕೆಲಸ ಮಾಡ್ತಿದ್ದಾರೆ, ಅಪಪ್ರಚಾರ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮದು ಮಸೀದಿನೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಹಂಗೇನಾಗಲ್ಲ. ಇದು ಅಪಪ್ರಚಾರ. ಮತ್ತು ಈ ಅಪಪ್ರಚಾರದ ಜೊತೆಗೆ ಕಾಂಗ್ರೆಸ್ ಬೆಂಬಲಿಸ್ತಾ ಇರೋದು ಅದು ರಾಷ್ಟ್ರಘಾತಕ. ಕೆಲವು ಭಯೋತ್ಪಾದಕ ಸಂಘಟನೆಗಳು, SDPI, PFIನಂಥ ಸಂಘಟನೆಗಳು ಈ ಸಂದರ್ಭವನ್ನು ಲಾಭ ಪಡೆದು ಭಯೋತ್ಪಾದಕ ಜಾಲವನ್ನು ವಿಸ್ತರಿಸುವಂಥ ಸಂಚು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಬಂದಿದೆ. ಪಾಕಿಸ್ತಾನದ ಕೆಲವು ಭಯೋತ್ಪಾದಕ ಸಂಘಟನೆಗಳು ದೇಶದ ಒಳಗೆ ಭಯೋತ್ಪಾದಕರನ್ನು ನುಸುಳಿ
ನುಸುಳಿಸಿ ಅವ್ರ ಮೂಲಕ ಕೋಮುಗಲಭೆ ಹುಟ್ಟಾಕುವ ಸಂಚನ್ನು ಮಾಡ್ತಾ ಇದ್ದಾರೆ. ಒಬ್ಬ ಕಬೀರ್ ಖಾನ್ ಅನ್ನೋನು ಒಂದು ಕಾರ್ಪೊರೇಟ್ರು ಕಾಂಗ್ರೆಸ್ ಪಾರ್ಟಿಯ, ಅವನು ಹೇಳಿಕೆ ಕೊಡ್ತಾನೆ, ಮನವಿ ಕೊಟ್ಟರೆ ಆಗಲ್ಲ, ಒಂದೊಂದು ಊರಿನಲ್ಲಿ 10 ಹೆಣ ಬೀಳಬೇಕು, ರೈಲ್ ಸುಡಬೇಕು, ಬಸ್ ಸುಡಬೇಕು, ದೊಂಬಿ ನಡಿಬೇಕು, ಹಾಗೆ ನಡೆದ್ರೆ ಮಾತ್ರ ಬಗ್ಗಿಸ್ಬೋದು ಅಂತ ಹೇಳ್ತಾನೆ. ಅಂದರೆ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಭಯೋತ್ಪಾದನೆ ನಡೆಸಬೇಕು ಅಂತ ಹೇಳ್ತಾನೆ. ಅವನು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟ್ರು. ಇವತ್ತಿನವರೆಗೂ ಕಾಂಗ್ರೆಸ್ ಪಾರ್ಟಿ ಅವನನ್ನು ಪಕ್ಷದಿಂದ ಕಿತ್ತಾಕಲಿಲ್ಲ. ಯಾವುದೇ ಮುಸ್ಲಿಂ ಸಂಘಟನೆಗಳು ಅವನು ಹೇಳಿದ ತಪ್ಪು ಅಂತ ಹೇಳಲಿಲ್ಲ, ಫತ್ವಾ ಹೊಡಿಸ್ಲಿಲ್ಲ. ಅಂದರೆ ಇದನ್ನು ಏನನ್ನು ಸೂಚಿಸುತ್ತೆ? ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಅವರು ಕೋಮುಗಲಭೆಯನ್ನು ಹುಟ್ಟುಹಾಕುವಂಥ ಸಂಚು ನಡೆಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು ಸಂವಿಧಾನ, ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.